ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದ ರಿಮಾರ್ಕ್ಸ್ನಲ್ಲಿ ಕೆಲವೊಂದು ಏನಪ್ಪ ಅಂದರೆ ಡೌಟ್ಸ್ಗಳನ್ನ ಮೆನ್ಷನ್ ಮಾಡಿದರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. 2023-24ನೇ ಸಾಲಿನ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕೆ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಬಟ್ ಏನಪ್ಪ ಅಂದರೆ ಕೆಲವೊಂದು ವಿದ್ಯಾರ್ಥಿ ಅಕೌಂಟ್ ನಂಬರ್ 0 ಅಂತ ತೋರಿಸ್ತಾ ಇದೆ. ಏನಿದು ಡೌಟು, ಮತ್ತು ಅದ್ರ ಕೆಲವೊಂದು ವಿದ್ಯಾರ್ಥಿಗಳು ರಿಜೆಕ್ಟೆಡ್ ಅಂತಲೂ ಬಂದಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾಕೆ ಈ ಥರ ಬಂದಿದೆ ಮತ್ತು ಯಾವ ವಿದ್ಯಾರ್ಥಿ ಅಪ್ಲಿಕೇಬಲ್ ಆಗಿದೆ, ಯಾವ ಥರ ಆಗಿದೆ ಇದು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿಂದು ನೀವು ನೋಡಿ ಫ್ರೆಂಡ್ಸ್, 24/4/2024 ಇವತ್ತೇನಪ್ಪ ಅಂದರೆ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ವಿದ್ಯಾರ್ಥಿದು ಅಪ್ಲಿಕೇಶನ್ನಲ್ಲಿ ಕೆಲವೊಂದು ಡೌಟ್ಗಳು ಮತ್ತು ಎರರ್ಗಳು ಬಂದಿದ್ದಾವೆ. ಅದು ಏನೇನು ಬಂದಿದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ನವೆಂಬರ್ 25, 2023ನೇ ತಾರೀಕು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಆಗಿರೋದ್ರಿಂದ ಇವ್ರದ್ದು ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಅಮೌಂಟು 60-40 ವೇನಲ್ಲಿ ಡಿವೈಡ್ ಆಗಿ ಅವರ ಅಮೌಂಟು ಅವ್ರ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. ಅಂದರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ನೀಡ್ತಾ ಹೋಗುತ್ತೆ. ಸೊ ಇವ್ರದ್ದು ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಕೌಂಟ್ ಎಸ್ ಆಗಿದೆ. ಬಟ್ ಅದರ ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಕೆನರಾ ಬ್ಯಾಂಕ್ ಅಂತ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಕೂಡ ಎಸ್ ಆಗಿದೆ. ಬಟ್ ಆದರೆ ಏನಪ್ಪ ಅಂದರೆ ವಿದ್ಯಾರ್ಥಿದು ಇಲ್ಲಿ ಒಂದು ಡೌಟ್ ಕೂಡ ಬಂದಿದೆ. ಏನು ಬಂದಿದೆ ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಅಕಾಡೆಮಿಕ್ ಅಲೌನ್ಸಸ್ ಫಸ್ಟ್ ಲೆವೆಲ್ನಲ್ಲಿ ಅವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಅಪ್ರೂವ್ಡ್ ಎಲಿಜಿಬಲ್ ಆಗಿದೆ. ಸೆಕೆಂಡ್ ಲೆವೆಲ್ನಲ್ಲಿ ಅವ್ರದ್ದು ಏನಾಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಕಾಡೆಮಿಕ್ ಅಲೌನ್ಸಸ್ ಅಂತೇಳಿ ಅವ್ರದ್ದು ಮೆನ್ಷನ್ ಆಗಿದೆ, ಅಮೌಂಟ್ ಇಲ್ಲ 0 ಆಗಿದೆ. ಬಟ್ ಫೀ ರೆಂಬರ್ಸ್ಮೆಂಟ್ ಅಮೌಂಟ್ ಅಂತೇಳಿ ಅವರಿಗೆ ಟೋಟಲ್ ನೋಡಿ ಫ್ರೆಂಡ್ಸ್ 2786, 60%, 40% 1857. ಸೊ ಟೋಟಲಿ ಅವರಿಗೆ 4200 ರೂಪಾಯಿ ಏನೋ ಬರಬೇಕಾಗಿತ್ತು. ಬಟ್ ಅದನ್ನು ಡಿವೈಡ್ ಮಾಡಿದ್ದಾರೆ. ಸೊ ಆ ಡಿವೈಡ್ ಮಾಡಿರೋ ಅಮೌಂಟ್ನಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲನ 40% ಅಮೌಂಟ್ನ ಪುಷ್ DBT ಮುಖಾಂತರ ಎಸ್ ಮಾಡಿ 1850 ರೂಪಾಯಿ ಮಾಡಿದೆ. ಬಟ್ ಆ ವಿದ್ಯಾರ್ಥಿ ಚೆಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ರೂವ್ಡ್ ಬೈ DDO ಇನ್ DBTS ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBTS ಆಗಿದೆ 1857 ರೂಪಾಯಿ. ಬಟ್ ಇಲ್ಲಿ ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸ್ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ನಲ್ಲಿ ಫೇಲ್ಡ್ ಡ್ಯೂ ಟು ದಿ ಪಾರ್ಟಿಸಿಪೆಂಟ್ ನಾಟ್ ಮ್ಯಾಪ್ ಟು ದಿ ಪ್ರಾಡಕ್ಟ್. ಅಂದರೆ ಅದು ಅವ್ರದ್ದು ಆಧಾರ್ ಅಕೌಂಟು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಬ್ಯಾಂಕ್ ಅಕೌಂಟ್ ಮ್ಯಾಪಿಂಗ್ ಆಗಿಲ್ಲ, ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅಂತೇಳಿ ಅವ್ರದ್ದು ಏನು ಮಾಡಿದ್ರೆ ರಿಜೆಕ್ಟ್ ಮಾಡಿದ್ದಾರೆ. ಪೇಡ್ ಸ್ಟೇಟಸ್ನಲ್ಲಿ ಫೇಲ್ಡ್ ಡ್ಯೂ ಟು ದಿ ಪಾರ್ಟಿಸಿಪೆಂಟ್ ನಾಟ್ ಮ್ಯಾಪ್ ಟು ದಿ ಪ್ರಾಡಕ್ಟ್. ಅಂದರೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ಆಧಾರ್ ನಂಬರ್ ಕರೆಕ್ಟಾಗಿ ಸೀಡಿಂಗ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಟೋಟಲ್ ಅಮೌಂಟ್ 1857 ರೂಪಾಯಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಅಲ್ಲೇನಾಗಿದೆ ಅಂದರೆ ಕರೆಕ್ಟಾಗಿ ಬ್ಯಾಂಕ್ ನೇಮು ಮತ್ತು ಆಧಾರ್ ನಂಬರ್ ಎರಡೂ ಲಿಂಕ್ ಆಗಿಲ್ಲ. ಸೊ ಹಾಗಾಗಿ ಅವ್ರದ್ದು ಅಮೌಂಟ್ ಏನಾಗಿದೆ ಅಂದರೆ 6/4/2024, ಬಟ್ ಅವ್ರು ಕರೆಕ್ಟಾಗಿ ಅವ್ರ ಅಕೌಂಟ್ ನಂಬರ್ಗೆ ಜಮಾ ಆಗಿಲ್ಲ 1857 ರೂಪಾಯಿ. ಹಾಗಾಗಿ ಈ ಥರ ಇತ್ತಂದರೆ ಅವ್ರು ಇನ್ನೊಂದು ಸಾರಿ ಬ್ಯಾಂಕಿಗೆ ಭೇಟಿ ಕೊಟ್ಟು ಅವ್ರ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ನ KYC ಮಾಡಿಸಿ ಮ್ಯಾಪಿಂಗ್ ಮಾಡಿಸಿದರೆ ಸಾಕು. ಸೊ ಅದೇನಪ್ಪ ಅಂದರೆ ಆಟೋಮೆಟಿಕಲಿ ಅವ್ರದ್ದು ಅಮೌಂಟು ಅವ್ರ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. ಸೊ ಯಾಕೆಂದರೆ ಅಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಂಕ್ ಅಕೌಂಟ್ ನಂಬರ್ 0 ಅಂತ ಮೆನ್ಷನ್ ಆಗಿದೆ ಇದೊಂದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳದ್ದು ಎರರ್ ಕೂಡ ಬಂದು ಏನಂದರೆ ರಿಜೆಕ್ಟೆಡ್ ಆ್ಯಸ್ ಆಧಾರ್ ಆಫ್ ದಿ ಸ್ಟೂಡೆಂಟ್ ಇಸ್ ನಾಟ್ ಸೀಡೆಡ್ ಟು ಎನಿ ಬ್ಯಾಂಕ್ ಅಕೌಂಟ್ ಈವನ್ ಆಫ್ಟರ್ 30 days ಫ್ರಮ್ ದಿ ಅಪ್ಲಿಕೇಶನ್ ಸಬ್ಮಿಷನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂದರೆ ಇವ್ರದ್ದು ಆಧಾರ್ ಸೀಡಿಂಗ್ ಆಗಿಲ್ಲ. ಆಧಾರ್ ಸೀಡಿಂಗ್ ಇವನ್ ಯಾವುದೇ ಒಂದು ಬ್ಯಾಂಕಿಗೆ ಕೂಡ ಇವ್ರು ಲಿಂಕ್ ಮಾಡಿಸಿಲ್ಲ. ಹಾಗಾಗಿ NPCI ಮ್ಯಾಪಿಂಗ್ ಮಾಡಿಸಿಲ್ಲ, ಆಧಾರ್ ಸೀಡಿಂಗ್ ಮಾಡಿಸಿಲ್ಲ. ಸೊ ಹಾಗಾಗಿ ಏನಾಗಿದೆ ಅಂದರೆ ಅವ್ರದ್ದು ರಿಜೆಕ್ಟೆಡ್ ಆ್ಯಸ್ ಆಧಾರ್ ಆಫ್ ದಿ ಸ್ಟೂಡೆಂಟ್ ಇಸ್ ನಾಟ್ ಸೀಡೆಡ್ ಟು ಎನಿ ಬ್ಯಾಂಕ್ ಅಕೌಂಟ್ ಅಂತ ಬಂದಿದೆ. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಸೇರಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಆಗಿತ್ತ. ಇವ್ರು ಕೂಡಲೇ ಹೋಗಿ ಬ್ಯಾಂಕಿಗೆ ಭೇಟಿ ಕೊಟ್ಟು ತಮ್ಮ ಆಧಾರ್ ಕಾರ್ಡ್ ಕಾಪಿನ ಮತ್ತು ಅದರ ಜೊತೆಗೆ ಬ್ಯಾಂಕ್ ಅಕೌಂಟಿಗೆ ಕೊಟ್ಟರೆ ಸಾಕು, ಅಲ್ಲಿ ಮ್ಯಾಪಿಂಗ್ ಮಾಡ್ತಾರೆ. ನಂತರ ಅವ್ರ ಅಮೌಂಟ್ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅವ್ರದ್ದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತೇಳಿ ಮೊದಲನೇ ಹಂತದಲ್ಲಿ ರಿಜೆಕ್ಟ್ ಮಾಡಿದೆ ಅಂತಲೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರೇ ವಿದ್ಯಾರ್ಥಿ ಈ ಥರ ಬಂದಿದ್ದಾವಲ್ಲ, ಸೊ ಅವ್ರು ಕೂಡಲೇ ಏನಪ್ಪ ಅಂದರೆ NPCI ಮ್ಯಾಪಿಂಗ್ನ ಮಾಡಿಸಿ ಮತ್ತು ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ನಲ್ಲಿ ಆಧಾರ್ಗೆ ಲಿಂಕ್ನು ಕೂಡ ಮಾಡಿಸಿ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಈ ಥರ ಮಾಡಿಸಲಿಲ್ಲ ಅಂದರೆ ನೋಡಿ, ಆಧಾರ್ ಈಸ್ ಅ ಫೈನಾನ್ಷಿಯಲ್ ಅಡ್ರೆಸ್ ಫಾರ್ ಪೇಮೆಂಟ್ ಆ್ಯಂಡ್ ಹ್ಯಾಂಡ್ ಸೀಡಿಂಗ್ ಆಫ್ ದಿ ಆಧಾರ್ ಇನ್ ದ ಬ್ಯಾಂಕ್ ಅಕೌಂಟ್. NPCI ಮ್ಯಾಪಿಂಗ್ ಇನ್ ದ ಬ್ಯಾಂಕ್ ಈಸ್ ಮ್ಯಾಂಡೇಟ್ರಿ ಫಾರ್ ದಿ ಪೇಮೆಂಟ್ ಫಾರ್ ಸ್ಕಾಲರ್ಶಿಪ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು, ಇಲ್ಲಾಂದರೆ ಯಾವುದೇ ಕಾರಣ ಕೂಡ ಅಮೌಂಟ್ ಅವ್ರ ಅಕೌಂಟಿಗೆ ಜಮಾ ಆಗೋದಿಲ್ಲ. ಸ್ಟೂಡೆಂಟ್ಸ್ ನೇಮ್ ಇನ್ ದ SSP ಮಸ್ಟ್ ಮ್ಯಾಚ್ ವಿತ್ ದ ನೇಮ್ ಆಫ್ ದ ಸ್ಟೂಡೆಂಟ್ ಇನ್ ಇಸ್ ಆಧಾರ್ ಆಫ್ ದಿ ಪೇಮೆಂಟ್ ಇನಿಷಿಯೇಟೆಡ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಧಾರ್ ಅಕೌಂಟ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗೆ ಎರಡೂ ಕೂಡ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತಲೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಕಂಪಲ್ಸರಿಯಾಗಿ ಮಾಡಿಸಿ ಆಧಾರ್ ಸೀಡಿಂಗ್ನ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಅಮೌಂಟ್ ಬಂದಿದೆ ಇಲ್ಲ ಅಂತ ನನಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲವೊಂದು ವಿದ್ಯಾರ್ಥಿಗಳು ಆಲ್ರೆಡಿ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿದ್ದಾವೆ. ಸೊ ಹಾಗಾಗಿ ನಿಮ್ಮದು ಸಕ್ಸಸ್ ಆಗಿ ಜಮಾ ಆಗಿದೆ ಅಥವಾ ಇಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.